ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನ ವಿಲಾಸಮ್. ಇವತ್ತು ನಾನು ಶೇಂಗಾ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ಇದು ಚಟ್ನಿ ಪುಡಿಗಳಲ್ಲೇ ಒಂಥರ ಟಾಪಲ್ಲಿರೋದು ಟೇಸ್ಟು ಅಂತಲೇ ಹೇಳ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ತಪ್ಪದೇ ಪ್ರೆಸ್ ಮಾಡಿ. ಈಗ ನಾನು ಒಂದು ಬಾಣಲೆ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 150 ಗ್ರಾಮಷ್ಟು ಕಡಲೆಕಾಯಿ ಬೀಜನ ತೊಗೊಂಡಿದ್ದೀನಿ. ಒಳ್ಳೆ ಕ್ವಾಲಿಟಿ ಕಡಲೆ ಬೀಜ ತೊಗೊಳ್ಳಿ, ಯಾಕೆಂದರೆ ಅದರಲ್ಲಿ ಒಂದೊಂದು ಕಹಿ ಇದ್ದರೆ ಚೆನ್ನಾಗಾಗೋದಿಲ್ಲ. ಹಾಗಾಗಿ ಈಗ ನಾನು ಕಡಲೆ ಬೀಜನ ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರ್ಕೊಳ್ಬೇಕು. ಈ ರೀತಿ ಹುರಿಯೋದ್ರಿಂದ ಕಡಲೆ ಬೀಜ ತುಂಬ ಟೇಸ್ಟಿಯಾಗುತ್ತೆ. ಹಾಗಾಗಿ ಈ ಕಡಲೆ ಬೀಜದ ಚಟ್ನಿ ಪುಡಿ ತುಂಬ ರುಚಿಯಾಗಿರುತ್ತೆ. ದೋಸೆಗೆ, ಚಪಾತಿಗೆ, ಅನ್ನಕ್ಕೆ, ಮೊಸರನ್ನ ಜೊತೆ ಹಾಕ್ಕೊಂಡು ತಿನ್ನೋದಕ್ಕೆ, ಹಾಗೆ ಪನ್ನೀರ್ ಪರೋಟಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿ, ಇಷ್ಟಾದರೆ ಸಾಕು. ಎಷ್ಟು ಹದವಾಗಿ ಹುರಿದಿದ್ದೀನಿ ಅಂತ ಈ ರೀತಿ ಹುರ್ಕೊಳ್ಬೇಕು. ಯಾವುದು ಕೂಡ ಕಪ್ಪು ಮಾಡಬೇಡಿ, ಹಾಗೆ ಸಿಪ್ಪೆ ಕೂಡ ತೆಗಿಯೋಕ್ಕೆ ಹೋಗಬೇಡಿ, ಹೀಗೆ ಇರಲಿ. ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಈ ಬಿಸಿ ಇರೋ ಬಾಣಲೆಗೆ ನಾನು 1 ಟೀ ಸ್ಪೂನ್ ಜೀರಿಗೆ, ಹಾಗೆ ಒಂದು 8 ರಿಂದ 10 ಕರಿಬೇವೆಲೆನ ಹಾಕ್ಕೊಳ್ತಾ ಇದ್ದೀನಿ. ಆ ಬಿಸಿಗೇನೆ ಅದು ಕ್ರಿಸ್ಪಿ ಆಗುತ್ತೆ. ಅಷ್ಟು ಮಾಡಿಕೊಂಡ್ರೆ ಸಾಕು. ನೀವೇನಾದರೂ ಸ್ಟವ್ ಆನ್ ಮಾಡಿ ಹುರಿದ್ಬಿಟ್ರೆ ಎಲ್ಲ ಚಟಪಟ ಅಂತ ಸೀದ್ಬಿಡುತ್ತೆ. ಹಾಗಾಗಿ ಆ ಬಿಸಿ ಬಾಣಲೆಗೆ ಹಾಕಿ ಸ್ವಲ್ಪ ಹುರ್ಕೊಂಡ್ರೆ ಸಾಕು. ನೋಡಿ, ಈಗ ತೆಗೆದುಕೊಳ್ತಾ ಇದ್ದೀನಿ ನಾನು. ಈಗ ಇದನ್ನೆಲ್ಲ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಹಸಿಯಾಗಿಯೇ ಕೂಡ ಹಾಕ್ತಾರೆ, ಹಸಿ ಕರಿಬೇವು, ಜೀರಿಗೆ ಎಲ್ಲ ಹುರಿದೇನೆ. ಆದರೆ ಇದು ಸ್ವಲ್ಪ ಸ್ಟೋರ್ ಮಾಡೋದ್ರಿಂದ ಹುರಿದ್ರೆ ಚೆನ್ನಾಗಿರುತ್ತೆ ಅಂತ ಹುರಿದ್ಕೊಂಡು ಹಾಕೋತಾ ಇದ್ದೀನಿ. ಈಗ ನಾನೊಂದು ಸಣ್ಣ ಜಾರಿಗೆ ನಾನು ಹುರಿದಿರೋ ಕಡಲೆ ಬೀಜ, ಮಿನಿಮಮ್ ಅಂದ್ರೂ ಒಂದು 150 ಗ್ರಾಮಷ್ಟು ಮಾಡಿಕೊಂಡ್ರೆ ಜಾರ್ ಬ್ಲೇಡ್ಗೂ ಚೆನ್ನಾಗಿ ಸಿಗುತ್ತೆ ಚಟ್ನಿ ಪುಡಿ ಮಾಡೋದಕ್ಕೆ. ಅದಕ್ಕಿಂತ ಕಡಿಮೆ ಮಾಡೋಕ್ಕೆ ಹೋಗಬೇಡಿ. ನಾನು ಎಲ್ಲ ಪೂರ್ತಿ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಈಗ ನಾನು ಹುರಿದಿರೋವಂಥ ಜೀರಿಗೆ ಹಾಗೆ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಾದರೂ ಮಾಡ್ಕೊಳ್ಬೋದು. ನಾನು ಇಷ್ಟು ಕ್ವಾಂಟಿಟಿಗೆ ತೋರಿಸ್ತಿದ್ದೀನಿ. ಒಂದು ಚಿಕ್ಕ ಟೀ ಸ್ಪೂನಷ್ಟು ಅರಿಶಿನ, ಹಾಗೆ ಒಂದು ಚಿಕ್ಕ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀಟಾಗಿ ನಾರೆಲ್ಲ ತೆಗೆದುಕೊಂಡು ಹಾಕ್ಕೊಳ್ರಿ. ಒಂದು 5 ಎಸಳು ಬೆಳ್ಳುಳ್ಳಿ, ಹಾಗೆ 1.5 ಟೀ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ಕ್ವಾಲಿಟಿ ತಗೊಳ್ಳಿ, ಕಲ್ಲಿರೋ ಅಂಥದ್ದು ಬೆಲ್ಲ ಎಲ್ಲ ತೊಗೊಳ್ಬೇಡಿ. ಹಾಗಾಗಿ ಯಾಕಂದರೆ ಇದಕ್ಕೆ ನಾವು ಬೆಲ್ಲ ಕರಗಿಸೆಲ್ಲ ಹಾಕೋಕ್ಕಾಗೋದಿಲ್ವಲ್ಲ. ಹಾಗಾಗಿ ಒಂದು 1/4 ಟೀ ಸ್ಪೂನಷ್ಟು ಹಿಂಗು, ಒಳ್ಳೆ ಕ್ವಾಲಿಟಿ ಹಿಂಗೆ ತೊಗೊಳ್ಳಿ. ಹಾಗೆ ಅಚ್ಕಾರದ ಪುಡಿ ನಾನು 2.5 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ನೀವು ಎಷ್ಟು ಅಡ್ಜಸ್ಟ್ಮೆಂಟ್ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಖಾರ ಬೇಕಾಗಿತ್ತು, ಅದಕ್ಕೆ 2.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನೆಲ್ಲ ನಾವು ಗ್ರೈಂಡ್ ಮಾಡೋಣ. ಜಾಸ್ತಿ ಗ್ರೈಂಡ್ ಮಾಡೋಕ್ಕೆ ಹೋಗಬಾರ್ದು, ಯಾಕಂದರೆ ಶೇಂಗಾ ಬೀಜ ಎಲ್ಲ ಎಣ್ಣೆ ಬಿಟ್ಬಿಡುತ್ತೆ. ಹಾಗಾಗಿ ಪಲ್ಸ್ ಕೊಡಬೇಕಷ್ಟೆ. ಒಂದು 4 ರಿಂದ 5 ಸರ್ತಿ ಪಲ್ಸ್ ಕೊಟ್ಟರೆ ಸಾಕು. ತೋರಿಸ್ತೀನಿ ಯಾವ ಹದದಲ್ಲಿರಬೇಕು ಅಂತ. ಕೆಲವರು ಮಾಡ್ತಾರೆ ಚಟ್ನಿ ಪುಡಿ ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ತಾರೆ. ನಂಗೆ ಅದಿಷ್ಟ ಆಗಲ್ಲ. ಪುಡಿಯಾಗಿದ್ದರೆ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ತರಿಯಾಗಿರಬೇಕು. ಆಗ ಚೆನ್ನಾಗಿ ಉದುರಿಸ್ಬೋದು. ಎಲ್ಲ ದೋಸೆ ಮೇಲೆ, ಚಪಾತಿ ಮೇಲೆಲ್ಲ ಉದುರಿಸೋದಕ್ಕೆ ಚೆನ್ನಾಗಾಗುತ್ತೆ. ನಿಮಗೆ ಇನ್ನೊಂದು ಸ್ವಲ್ಪ ಸಾಫ್ಟ್ ಬೇಕು ಅಂತಂದರೆ ಇನ್ನೊಂದೆರಡು ಪಲ್ಸ್ ಕೊಟ್ಕೊಂಡು ಪೌಡರ್ ಮಾಡ್ಕೊಳ್ಳಿ. ಇದು 1 ತಿಂಗಳು ಇಟ್ಟರೂ ಹಾಳಾಗೋದಿಲ್ಲ, ಚೆನ್ನಾಗಿರುತ್ತೆ. ಹಾಗಂತ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾವಾಗ ಬೇಕು ಆವಾಗ, ತಿಂಗಳಿಗೆ ಒಂದು ಸರ್ತಿನೋ 15 ದಿನಕ್ಕೆ ಒಂದು ಸರ್ತಿನೋ ಫ್ರೆಶ್ಶಾಗೆ ಪೌಡರ್ ಮಾಡ್ಕೊಳ್ಳಿ. ಒಳ್ಳೆ ಟೇಸ್ಟ್ ಇರುತ್ತೆ. ಆಗಿಂದಾಗೆ ಮಾಡಿದ್ರೆ ಒಳ್ಳೆ ರುಚಿ ಕೂಡ ಇರುತ್ತಲ್ವ. ಹಾಗಾಗಿ ನೋಡಿದ್ರಲ್ವ ಶೇಂಗಾ ಚಟ್ನಿ ಪುಡಿ ಹೇಗಿತ್ತು ಅಂತ. ಚೆನ್ನಾಗಿದೆ ಅಲ್ವಾ? ನೀವು ಕೂಡ ಮನೇಲಿ ಟ್ರೈ ಮಾಡಿ. ಎಲ್ಲರೂ ನೋಡ್ತಾರೆ, ಬಟ್ ಟ್ರೈ ಮಾಡೋದು ಬಹಳ ಕಡಿಮೆ. ಅಡುಗೆಯಲ್ಲಿ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಟ್ರೈ ಮಾಡಿ ಟೇಸ್ಟ್ ನೋಡಿ, ಮನೆಯವ್ರಿಗೂ ಮಾಡಿಕೊಡಿ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು, ಮಕ್ಕಳು ಸಹಿತ ಮಾಡ್ಬೋದು. ಬಿಗಿನರ್ಸ್ಗಂತೂ ಒಂದು ಒಳ್ಳೆ ಅಡುಗೆ ಕಲಿತೆ ಅಂತ ಖುಷಿ ಕೂಡ ಇರುತ್ತೆ. ಶೇಂಗಾ ಚಟ್ನಿ ಪುಡಿ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮುಂದಿನ ಒಳ್ಳೆ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.